ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ಬೀಟ್ರೂಟ್ನಿಂದ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಸಣ್ಣ ಅಕ್ಕಿನ ಹಾಕಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ಆಮೇಲೆ ಅರ್ಧ ಗ್ಲಾಸ್ ಮತ್ತೆ ಸೋನಾ ಮಸೂರಿ ಅಕ್ಕಿ. ಆಮೇಲೆ ಇನ್ನು ಅರ್ಧ ಗ್ಲಾಸ್ ಬಾಸುಮತಿ ಅಕ್ಕಿನ ಹಾಕ್ತಾ ಇದ್ದೀನಿ. ಹಾಕಿ ಇದು 2 ಗ್ಲಾಸ್ ಆಯಿತು. ಈಗ ಇದನ್ನ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದು ಆ ನೀರನ್ನ ತೆಗೆದು ಬೇರೆ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿಡಬೇಕು. ಇದು ಅರ್ಧ ಗಂಟೆ ನೆನಿಬೇಕು ಅಕ್ಕಿ. ಆಮೇಲೆ ನಾನು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. 1 ಬೀಟ್ರೂಟು, 1 ಗೆಜ್ರಿ, ಆಮೇಲೆ 5-6 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿನಿ. ಆಮೇಲೆ ಸೋಯಾ ಚಂಕ್ಸ್ನ ತಗೊಂಡಿನಿ, ಅವನ್ನ ನೆನೆ ಹಾಕಿ ಇಟ್ಟಿದ್ದೀನಿ. ಇವು 5 ನಿಮಿಷ ನೆನಿಬೇಕು. ಆಮೇಲೆ 2 ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡ್ಕೊಂಡಿನಿ. ಆಮೇಲೆ ಸ್ವಲ್ಪ ಬೀನ್ಸು, ಆಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 2 ಲವಂಗ, ಪಲಾವ್ ಎಲೆನ ತಗೊಂಡಿನಿ. ಈಗ ಕುಕ್ಕರ್ಗೆ ಎಣ್ಣೆನ ಬೇಕು. 3-4 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. 3-4 ಸ್ಪೂನ್ ಎಣ್ಣೆ ಕಾದ್ಮೇಲೆ ಇದಕ್ಕೆ ಚಕ್ಕೆ, ಪಲಾವ್ ಎಲೆ ಮತ್ತು ಏಲಕ್ಕಿ ಹಾಕಬೇಕು, ಲವಂಗ ಹಾಕಬೇಕು. ಆಮೇಲೆ ಏಲಕ್ಕಿನ ಈ ಥರ ಸುಲಿದು ಬಿಟ್ಟು ಹಾಕಬೇಕು. ಅವು ಹಾಗೆ ಹಾಕಿದರೆ ಅದರ ಸ್ಮೆಲ್ ಬರಲ್ಲ, ಹಾಗಾಗಿ ಈ ಥರ ಓಪನ್ ಮಾಡಿ ಹಾಕಬೇಕು. ಆಗ ಅನ್ನ ತುಂಬ ಒಳ್ಳೆ ಪರಿಮಳ ಬರುತ್ತೆ. ಆಮೇಲೆ ಇದು ಕಾದ್ಮೇಲೆ, ಇವು ಕೆಂಪಗಾದ್ಮೇಲೆ ಈಗ ಬೀಟ್ರೂಟನ್ನು ಹಾಕ್ತಾ ಇದ್ದೀನಿ. ಬೀಟ್ರೂಟು ಮತ್ತು ಗೆಜ್ರಿ ಎರಡನ್ನು ಹಾಕ್ತಾ ಇದ್ದೀನಿ. ಇವು ಫಸ್ಟಲ್ಲೇ ಎಣ್ಣೆಯಲ್ಲಿ ಹಾಕಬೇಕು, ಹಾಕಿದರೆ ಇವು ಬೇಗನೆ ಕುದೀತಾವ, ಹಾಗಾಗಿ ಇವನ್ನ ಫಸ್ಟ್ ಹಾಕಿದ್ದೀನಿ. ಇವು ಸ್ವಲ್ಪ ಕೆಂಪಗಾದ್ಮೇಲೆ ಈಗ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಾನು ಖಾರ ಹಾಕ್ತಿಲ್ಲ, ಖಾರ ಪುಡಿನ ಹಾಕ್ತಾ ಇಲ್ಲ. ಹಾಕಿ ಇದನ್ನೊಂದು ಸ್ವಲ್ಪ ಕಲಿಸ್ಬೇಕು. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಬೀನ್ಸ್ನ ಹಾಕಬೇಕು. 2 ಹಾಕಿ ಈಗ ಇವನ್ನ ಚೆನ್ನಾಗಿ ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ನಮ್ಮೆಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಹಾಕಿ ಇವು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಹಾಕಿನಿ, ಮೇಲೆ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಬೋದು. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಉಪ್ಪು ಹಾಕೋದ್ರಿಂದ ಇವು ವೆಜಿಟೇಬಲ್ಸ್ ಜಲ್ದಿ ಕುದೀತಾವ. ಆಮೇಲೆ 2 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಹಾಕಿದರೆ ಅನ್ನ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಮೊಸರು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನೆಲ್ಲ ಸ್ವಲ್ಪ ಕಲಿಸ್ಬೇಕು. ಈ ಥರ ಕಲಸಿ ಆಮೇಲೆ ಪಲಾವ್ ಮಸಾಲಾನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಪಲಾವ್ ಮಸಾಲ ಹಾಕಿದ್ದೀನಿ. ಅದನ್ನೆಲ್ಲ ಈಗ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನೆನೆಸಿಟ್ಟ ಅಕ್ಕಿನ ಇದರಲ್ಲಿ ಹಾಕಬೇಕು. ಎಲ್ಲ ಅಕ್ಕಿನ ಹಾಕಬೇಕು. ಇದಕ್ಕೆ ಬೀಟ್ರೂಟ್ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಕಿ ಈಗ ಎಲ್ಲಾನು ಕಲಿಸ್ಬೇಕು. ನೋಡಿ, ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಇದಕ್ಕೆ 5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿನ ಹಾಕಿದ್ದೀನಿ. ಅದಕ್ಕೆ 1 ಗ್ಲಾಸಿಗೆ 2.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಹಾಗಾಗಿ 5 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಇರೋದ್ರಿಂದ ನೀರು ಜಾಸ್ತಿನೇ ಹಾಕಬೇಕು. ನೀವು ಅಕ್ಕಿನ ನೋಡಿ ನೀರನ್ನು ಹಾಕಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಈಗ ಸೋಯಾ ಚಂಕ್ಸ್ ನೀರು ಹಿಂಡಿ ಇದರಲ್ಲಿ ಹಾಕಬೇಕು. ಇದನ್ನು ತಿನ್ನೋದ್ರಿಂದ ಒಳ್ಳೆಯದು, ಆದ್ದರಿಂದ ಇದನ್ನು ಹಾಕ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಕಲಿಸ್ಬೇಕು. ಕಲಸಿ ಈಗ ಕುಕ್ಕರ್ನ ಮುಚ್ಚಿ ಇಡೋಣ. ಇಟ್ಟು ಇದರ ವಿಸಿಲಿಟ್ಟು 3 ವಿಸಿಲ್ ಆಗೋ ತನಕ ಕೂಗಿಸ್ಬೇಕು. 3 ವಿಸಿಲ್ ಆದಮೇಲೆ ಇದನ್ನು ತೆಗೆದು ನೋಡೋಣ ಹೇಗಾಯ್ತಂತ. ನೋಡಿ ಹೇಗಾಗಿದೆ. ಇವು
ಸೋಯಾ ಚಂಕ್ಸ್ ಎಲ್ಲ ಮೇಲೆ ಇದೆ. ಇದನ್ನೆಲ್ಲ ಈಗ ಕಲಿಸ್ಬೇಕು. ಈ ಥರ ಎಲ್ಲಾನು ಕಲಿಸ್ಬೇಕು. ಕಲಿಸಿದ್ರೆ ತುಂಬಾನೇ ಕಲರ್ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಆಗಿದೆ ಪಲಾವನ್ನ, ಬೀಟ್ರೂಟ್ ಪಲಾವನ್ನ. ಇದನ್ನೊಂದ್ಸಲ ತಪ್ಪದೇ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.